ಈ ದಿನ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿರುವಂಥ ದೇವರ ಮಾತುಗಳನ್ನು ಆಲೋಚನೆ ಮಾಡೋಣ ಎಲ್ಲರೂ. ಓಕೆನಾ? ಓಕೆ, ಓದಿಕೊಳ್ಳೋಣ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಬೇರೆ ಹೇಳಿದಾಗ, ದೇವರು ಬಾಯಿ ಬಿಟ್ಟು ಹೇಳಿದಾಗ ಭೂಮಿ ಮಾತು ಕೇಳ್ತಾ ಐತೆ. ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ? ಅಪ್ಪಣೆ ಅಂದರೆ ಕಮೆಂಟ್ ಯಾರು ಮಾಡ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಬೇರೆ ದೇವರು ಆರ್ಡರ್ ಮಾಡ್ತಾ ಇದ್ದಾರೆ. ದೇವರು ಯಾರಿಗೆ? ಯಾರಿದ್ದಾರೆ ಇಲ್ಲಿ? ಯಾರಾದರೂ ಇದ್ದಾರಾ? ಮಹಾದೇವಾದಿ ದೇವನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ದೇವರು ಇವರೇ ಮಾತಾಡ್ಕೊಂಡು ಇವರೇ ಹೇಳ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಇಲ್ಲ. ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಮತ್ತೊಂದು ಸ್ವರ್ಣ, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ. ಭೂಮಿಯು, ದೇವರು ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಉಂಟು ಮಾಡಿದವರು ಯಾರು? ಬೇರೆ 84 ಲಕ್ಷ ಜೀವರಾಶಿಗಳಿಗೆ ಪ್ರತಿದಿನ ಆಹಾರ ಕೊಡ್ತಾ ಇದ್ದಾರೆ ಆ ತಂದೆಯಾದ ಪರಮಾತ್ಮನಿಗೆ. ಎಷ್ಟು ಕೋಟಿ ಜನ? 84 ಲಕ್ಷ